ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಕ್ಚುಲಿ ನಾನು ಇದು ನೈಟ್ ಸ್ಟಡಿ ಓದಿರೋದು ನೈಟು ಸುಮಾರು ಒಂದು 10:30 ಸ್ಟಾರ್ಟ್ ಮಾಡಿದ್ದೆ. ಒಂದೂವರೆ ತಾಸಷ್ಟೇ. ಆಮೇಲೆ ಏನಪ್ಪ ಅಂತಂದರೆ ಇವತ್ತು ಒಂದು ಸೈನ್ಸ್ ಪಾಠವನ್ನು ನಾನು ರಿವಿಷನ್ ಮಾಡ್ತಾಯಿದ್ದೆ. ಬಲ ಮತ್ತು ಒತ್ತಡ ಅಂತಕ್ಕಂಥದ್ದು 8ನೇ ತರಗತಿಯ ವಿಜ್ಞಾನ ಭಾಗ 1. ಸೊ ಬಲ ಅಂದರೆ ಬಲ ಪಾಠ ಅದು ಜಾಸ್ತಿನೇ ಇದೆ. ಸೊ ಹಾಗಾಗಿ ಬಲ, ತಳ್ಳು, ಎಳೆ ಈ ರೀತಿ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಚಟುವಟಿಕೆಗಳು ಸಾಕಷ್ಟು ಇದ್ದಾವೆ ನೋಡಿ, ಯಾವ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಸೊ ಈ ಪುಸ್ತಕವನ್ನು ಒಂದು ಸತಿ ನೀವು ನೋಡಿ. ಏನಂತಂದರೆ ಪರಸ್ಪರ ಕ್ರಿಯೆಯಿಂದ ಬಲಗಳು ಹೇಗೆ ಆಗ್ತವೆ. ನಿಂತಿರುವ ಕಾರಿನಿಂದ ಒಬ್ಬ ವ್ಯಕ್ತಿ ನಿಂತಾಗ ಮಾತ್ರ ಅದು ಏನಪ್ಪ ಅಂತಂದ್ರೆ ಆ ಕಾರು ಚಲಿಸಬಲ್ದ, ಅಥವಾ ಆ ವ್ಯಕ್ತಿ ಅದಕ್ಕೇನಾದರೂ ಕೈ ಅಂದರೆ ಟಚ್ ಮಾಡಿ ತಳ್ಳಬೇಕಾ, ಕಾರಿನ ಬಲ ಪ್ರಯೋಗಿಸ್ತಿದ್ದಾನೆ, ಅಥವಾ ಕಾರೇ ತಂದಿಂತಾನೆ ಹಿಂದೆ ನಿಂತುಬಿಟ್ರೆ ಚಲನೆ ಆಗುತ್ತಾ ಅಂತಕ್ಕಂಥದ್ದು ಒಂದು ಕಾರಿನ ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದಾರೆ. ಇಬ್ಬರು ಗೆಳತಿಯರು ಕೈಯಿಂದ ತಳ್ಳುವಂಥ ಎಕ್ಸಾಂಪಲನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಏನಂತಂದರೆ ಇನ್ನೊಂದು ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಹಸುವನ್ನು ಎಳೀತಿರ್ತಕ್ಕಂಥದ್ದು, ಅಂದರೆ ಇಲ್ಲಿ ಜಗ್ತಿದ್ದಾರೆ ಅಂದಾಗ ಮಾತ್ರ ಅಲ್ಲಿ ವ್ಯಕ್ತಿಯ ಬಲ ಹೇಗೆ ಪ್ರಯೋಗ ಆಯಿತು ಅಂತಕ್ಕಂಥದ್ದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಇದೆ ಪಾಠ. ಓದ್ತಾ ಇದ್ದರೆ ತುಂಬ ಇಂಟ್ರೆಸ್ಟ್ ಕೂಡ ಬರುತ್ತೆ. ಯಾಕಂದರೆ ಚಿತ್ರಗಳ ಸಮೇತ ಎಕ್ಸಾಂಪಲ್ ಅಂದರೆ ಉದಾಹರಣೆಗಳ ಸಮೇತ ಕೂಡ ಈ ಒಂದು ಪಾಠವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಲಚಲನೆಯ ಸ್ಥಿತಿಯನ್ನು ಬದಲಾಯಿಸಬಹುದಾ ಅಂತ ಕೂಡ ಕೇಳ್ತಾರೆ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದರೆ ಏನಾಗ್ತದ ಎಂಬುದನ್ನು ನಾವು ಕಂಡುಕೊಳ್ಳೋಣ ಅಂತ ಹೇಳಿಬಿಟ್ಟು ಚಟುವಟಿಕೆ 7.3 ಒಂದು ಚಟುವಟಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ 7.3 ಆಗ್ತಾನೆ, ಅದು 7.5 2 ತಂಡಗಳು ಸಮಬಲದಿಂದ ಎಳೆದಾಗ ಹಗ್ಗ ಚಲಿಸದೇ ಇರುವುದು. ಈ ಉದಾಹರಣೆಗಳು ಕೂಡ ಬಲದ ಸ್ವಭಾವದ ಬಗ್ಗೆ ಏನೇನು ಸೂಚಿಸ್ತವ ಅಂತ ಕೊಟ್ಟಿದ್ದಾರೆ. ಒಂದು ವಸ್ತುವಿನ ಮೇಲೆ ಒಂದು ದಿಕ್ಕಿನಲ್ಲಿ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗ್ತವ. ನೀವು ಮತ್ತು ನಿಮ್ಮ ಸ್ನೇಹಿತರು ಈ ಚಟುವಟಿಕೆಯನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಬಲ ಮತ್ತು ಒತ್ತಡದ ಬಗ್ಗೆ ಈ ಒಂದು ಪಾಠದಲ್ಲಿ ವಿವರಣೆಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. 8ನೇ ತರಗತಿಯ ಪುಸ್ತಕ ಇದಾಗಿದೆ. ಸೊ ನಿಮ್ಮ ಹತ್ರ ಈ ಪುಸ್ತಕ ಇದ್ದರೆ ಒಂದು ಸರಿ ತಪ್ಪದೇ ಓದಿ. ಸ್ಟಾರ್ಟಿಂಗಲ್ಲಿ ಏನಪ್ಪ ಇದು ಬಲ ಒತ್ತಡ ಇದೇನಿದು ಹಿಂಗಂತಿದಾರಲ್ಲ, ಅರ್ಥ ಆಗೋದಿಲ್ಲ. ಸ್ಟಾರ್ಟಿಂಗ್ ಟೋಟಲಿ ಅರ್ಥ ಆಗೋದಿಲ್ಲ. ಸಂಪರ್ಕ ಬಲಗಳಂದ್ರೆ ಏನು ಅದನ್ನು ಅರ್ಥ ಆಗೋದಿಲ್ಲ. ಘರ್ಷಣೆ ಅಂದರೆ ಏನು, ಒತ್ತಡ ಅಂದರೆ ಏನು, ಸ್ಟಾರ್ಟಿಂಗಲ್ಲಿ ತಲೆ ಕೆಟ್ಟಂಗೆ ಆಗ್ತಿರುತ್ತೆ. ಸೊ 1-2 ಸತಿ ಓದ್ಬಿಟ್ಟು ರಿವಿಷನ್ ಮಾಡಬೇಕಾದ್ರೆ ಅದಾಗಿದೆ ತಾನೇ ಏನಂತಂದರೆ ನಮ್ಮ ಒಂದು ನೆನಪಿಗೆ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ. ಅದೇ ಹೇಳ್ತಾರಲ್ಲ ಆರಿಂದ ಒಂದು ಸೂತ್ರ, ಅಂದರೆ ಫಸ್ಟು ರೀಡ್ ಮಾಡಬೇಕು, ರಿವಿಷನ್ ಮಾಡಬೇಕು, ಮತ್ತೆ ರಿಪೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿ. ಸಂಪರ್ಕ ರಹಿತ ಬಲ ಅಂದ್ರೇನು, ಕಾಂತೀಯ ಬಲ ಅಂತ ಅಂದರೆ ಏನು, ವಿದ್ಯುತ್ ಸ್ಥಾಯಿ ಬಲ ಅಂದರೆ ಏನು ಅಂತಕ್ಕಂಥದ್ದನ್ನು ಸುಮಾರು ಒಂದು ಎಷ್ಟು ಪೇಜ್ಗಳಿದೆ ಅಂತಂದರೆ ಐ ಥಿಂಕ್ 20 ಪೇಜಸ್ ಮೇಲೇ ಇದೆ. ಸೊ ಒಂದು ಸರಿ ಈ ಒತ್ತಡ ಅಂದರೆ ಏನು, ಗುರುತ್ವಾಕರ್ಷಣ ಬಲ ಅಂದರೆ ಏನು. ಗುರುತ್ವಾಕರ್ಷಣ ಬಲ ಅಂತ ನಾವು ಭೂಮಿಯ ವಸ್ತುಗಳನ್ನು ತನ್ನೆಡೆಗೆ ಸೆಳೆಯೋದ್ರಿಂದ ಅವುಗಳು ಭೂಮಿಯ ಕಡೆಗೆ ಬೀಳ್ತವ ಅಂತ ನಾವು ಓದಿದ್ದೀವಿ. ಈ ಬಲವನ್ನು ಗುರುತ್ವಾಕರ್ಷಣ ಬಲ ಅಥವಾ ಗುರುತ್ವಾಕರ್ಷಣೆ ಅಂತ ಕರೀತಾರೆ ಅಂತ. ಇದು ಒಂದು ಏನಂತಂದ್ರೆ ಆಕರ್ಷಣ ಬಲ. ಗುರುತ್ವಾಕರ್ಷಣ ಬಲವು ಎಲ್ಲ ವಸ್ತುಗಳ ಮೇಲೆ ವರ್ತಿಸ್ತದ. ಗುರುತ್ವಾಕರ್ಷಣ ಬಲವು ನಮ್ಮೆಲ್ಲರ ಮೇಲೆ ನಮ್ಮ ಅರಿವಿಗೆ ಬಾರದಂತೆ ಎಲ್ಲ ಸಮಯದಲ್ಲೂ ಏನಂತಂದ್ರೆ ಕೆಲಸ ಮಾಡ್ತದೆ, ವರ್ತನೆ ಮಾಡ್ತದೆ ಅಂತಕ್ಕಂಥದ್ದು. ನಲ್ಲಿಯನ್ನು ತಿರುಗಿಸಿದ ತಕ್ಷಣ ನೀರು ನೆಲದ ಕಡೆಗೆ ಹರಿತದಲ್ಲ, ಅದು ಗುರುತ್ವಾಕರ್ಷಣ ಬಲದಿಂದಾಗಿ ನದಿಯ ನೀರು ಕೆಳಮುಖವಾಗಿ ಹರಿಯೋದ್ರಿಂದ ಈ ರೀತಿ ಆಗ್ತದೆ ಅಂತ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪ ಅಂತಂದರೆ ಚಟುವಟಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಚಿತ್ರಗಳ ಸಮೇತ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ. ಸೊ ಒಂದು ಸಾರಿ 8ನೇ ತರಗತಿಯ ವಿಜ್ಞಾನ ಪುಸ್ತಕವನ್ನು ನೀವು ಕೂಡ ಓದಿ, ನಿಮಗೂ ಇಷ್ಟ ಆಗುತ್ತೆ. ಐ ಥಿಂಕ್ ನನ್ನ ಮುಖ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಮಕ್ಕಳೆಲ್ಲ ಮಲಗಿದ್ರು, ಒಂದು ಅರ್ಧ ಗಂಟೆ 1 ಗಂಟೆ ಓದೋಣ ಅಂತ ಅಂದ್ಕೊಂಡೆ. ಹಂಗೆ ಇದು ಪಾಠ ಮಾತ್ರ ಭಾಳ ದೊಡ್ಡದಿತ್ತು. ಸೊ ಒಂದು ಸರಿ ಮುಗಿಸೇ ಬಿಡೋಣ ರಿವಿಷನ್ ಅಷ್ಟಾಗಲೇ ಸ್ವಲ್ಪ ಸಮಯ ತಗೊಳ್ತು. ಅಷ್ಟು ಸಮಯವನ್ನು ನಾನು ನಿಮ್ಮ ಜೊತೆ ಏನಾದರೂ ಇಷ್ಟೊತ್ತು ಓದಿದೆ ಅಷ್ಟೊತ್ತು ಏನಾದರೂ ವಿಡಿಯೋ ಮಾಡಿಟ್ಟಿದ್ರೆ ನಿಮಗೆ ನೋಡ್ಲಿಕ್ಕೆ ಭಾಳ ಬೇಜಾರಾಗ್ತಿತ್ತು. ಹಂಗಾಗಿ ಒಂದು 8ರಿಂದ 10 ಅಥವಾ 12 ನಿಮಿಷದ ವಿಡಿಯೋಗಳನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ದ್ರವ ಮತ್ತು ಅನಿಲಗಳಿಂದ ಒತ್ತಡ, ಇದು ದ್ರವ ಮತ್ತು ಅನಿಲಗಳ ಒತ್ತಡ ಅಂದರೆ ಏನು ಅಂತಕ್ಕಂಥದ್ದು. ಸೊ ಸಾಕಷ್ಟು ಇದೆ ನೋಡಿ. ಈ ಬಲ ಮತ್ತು ಒತ್ತಡ ಅಂತಕ್ಕಂಥ ಪಾಠ ತುಂಬ ದೊಡ್ಡದಾಗಿದೆ. ಸೊ ಹಾಗಾಗಿ ಇದನ್ನು ಓದಬೇಕಂದ್ರೆ ಸುಮಾರು 1-1.5 ತಾಸು ಬೇಕೇ ಬೇಕು. ಅದು ಸ್ಟಾರ್ಟಿಂಗಲ್ಲಿ ಓದ್ತೀವಿ ಅಂತಂದರೆ ಸಖತ್ ಬೋರ್ ಕೂಡ ಆಗ್ತಿರುತ್ತೆ. ತಲೆ ಕೆಡಿಸ್ಕೋಬೇಡಿ. 1-2 ಸತಿ 2-3 ಸತಿ ರಿಪೀಟ್ ಮಾಡ್ತಾ ಹೋಗಿ. ಬರ್ತಾ ಏನಾಗುತ್ತಾ ಅದು ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಹೋಗುತ್ತಾ ಓದಲಿಕ್ಕೆ.
ವಾತಾವರಣದ ಒತ್ತಡ ಅಂತಂದರೆ ಏನು? ನಮ್ಮ ಸುತ್ತಲೂ ಗಾಳಿ ಇದೆ ಎಂದು ನಮಗೆ ತಿಳಿದಿದೆ, ಅಂದರೆ ನಮ್ಮ ಗಾಳಿ ಐತೆ ಅಂತ ನಮಗೆಲ್ಲ ಗೊತ್ತಿದೆ. ಗಾಳಿಯ ಈ ಹೊದಿಕೆಯನ್ನು ವಾತಾವರಣ ಅಂತ ಕರೀತಾರೆ. ವಾತಾವರಣದ ಗಾಳಿಯು ಭೂಮಿಯ ಮೇಲ್ಮೈಯಿಂದ ಹಲವು ಕಿಲೋಮೀಟರ್ವರೆಗೂ ವಿಸ್ತರಿಸಿದೆ. ಈ ಗಾಳಿಯು ಬೀರುವ ಒತ್ತಡವನ್ನು ನಾವು ವಾತಾವರಣದ ಒತ್ತಡ ಅಂತ ಕರಿತೀವಿ ಅಂತಕ್ಕಂಥದ್ದು. ಒಂದು ಏಕಮಾನ ವಿಸ್ತೀರ್ಣದಲ್ಲಿ ಪ್ರಯೋಗವಾಗಿರುವ ಏನಂತಂದರೆ ಬಲವೇ ಒತ್ತಡ ಎಂಬುದು ನಮಗೆ ತಿಳಿದಿದೆ. ಈಗಾಗಲೇ ನಾವು 7ನೇ ತರಗತಿಯಲ್ಲಿ ಕೂಡ ಓದಿರ್ತೀವಿ. 7ನೇ ತರಗತಿ ಪುಸ್ತಕಗಳನ್ನು ಕೂಡ ಸಿಕ್ಕರೆ ಕಂಪಲ್ಸರಿ ಓದಿ. ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ನಿಂತಿರುವಂಥ ಅತಿ ಉದ್ದನೆಯ ಸಿಲಿಂಡರ್ನಲ್ಲಿ ನೀರು ತುಂಬಿದೆ ಎಂದು ನಾವು ಊಹಿಸಿದರೆ, ಸಿಲಿಂಡರ್ಗಳಿರ್ತಕ್ಕಂಥ ಗಾಳಿ ಮೇಲಿನ ಗುರುತ್ವಾಕರ್ಷಣ ಬಲವೇ ವಾತಾವರಣದಲ್ಲಿ ಒತ್ತಡ ಆಗಿ ಬದಲಾಗ್ತದೆ ಅಂತಕ್ಕಂಥದ್ದು. ಸೊ ಏನಂತಂದರೆ ಅದ ಹೇಳಿದ್ನಲ್ಲ, ಭಾಳ ಚೆನ್ನಾಗೂ ಇದೆ, ಅಷ್ಟು ಟಫ್ ಕೂಡ ಅನಿಸುತ್ತೆ. ಆಮೇಲೆ ಏನು ಅರ್ಥ ಆಗೋದಿಲ್ಲ, ಅರ್ಥ ಆಗ್ತಾ ಇಲ್ಲ, ಏನಪ್ಪ ಇದು ಗಾಳಿ, ಬಲ, ಒತ್ತಡ, ಸಿಲಿಂಡ್ರು, ಏನಪ್ಪ ಇದು ನನಗೇನು ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿ ಅನ್ನಿಸ್ತಾ ಇರ್ತದೆ. ಸೊ ಏನಪ್ಪ ಅಂತಂದರೆ ನೀವು ಸ್ವಲ್ಪ ಸಮಯವನ್ನು ಕೊಟ್ಟು ತಾಳ್ಮೆಯಿಂದ 1 ಇಲ್ಲ 2 3 ಸತಿ ಓದಿದ್ರೆ ಖಂಡಿತ ಅರ್ಥ ಆಗುತ್ತೆ. ಸೊ ಹಿಸ್ಟ್ರಿ ಬೇಕಾದರೆ ಓದಿಬಿಡ್ಬೋದು ಪಟ ಅಂತ. ಅಂದರೆ ಇಲ್ಲಿ ಪ್ರಮುಖ ಪದಗಳನ್ನು ನೋಡ್ರಿ ನೀವು: ವಾತಾವರಣದ ಒತ್ತಡ, ಸಂಪರ್ಕ ಬಲ, ಸ್ಥಾಯಿ ವಿದ್ಯುತ್ತು ಬಲ, ಘರ್ಷಣೆ, ಗುರುತ್ವಾಕರ್ಷಣೆ, ಕಾಂತೀಯ ಬಲ, ಸ್ನಾಯು ಬಲ, ಸಂಪರ್ಕರಹಿತ ಬಲ, ಒತ್ತಡ ಅಂದರೆ ಪ್ರೆಷರ್, ಎಳೆ, ತಳ್ಳು, ಈ ರೀತಿ ಸಾಕಷ್ಟು ಪದಗಳು ಕೂಡ ಕೊಟ್ಟಿದ್ದಾರೆ. ಇವನ್ನೆಲ್ಲ ನೀವು ಓದಬೇಕು ಅಂತಂದರೆ ನಿಮಗೆ ಸಮಯ ಜಾಸ್ತಿ, ಸ್ಟಾರ್ಟಿಂಗಲ್ಲಿ ಓದೋರಿಗೆ ಅದೇ ಸಮಯ ಜಾಸ್ತಿ ತೊಗೊಳುತ್ತೆ. ರಿವಿಷನ್ ಮಾಡೋರಿಗೆ ಮೇನ್ ಓದ್ತಾ ಹೋಗ್ಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಐ ಥಿಂಕ್ ಮುಖ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಏನು ಬೇಜಾರಾಗಬೇಡಿ. ಸೊ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ನಾನು ಮೋಟಿವೇಶನ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಶಾರ್ಟ್ ವಿಡಿಯೋಸು. ಪ್ರತಿದಿನ ಶಾರ್ಟ್ ವಿಡಿಯೋಸ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ 2 ರಿಂದ 3 ಕ್ವಶನ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವೆರಿ ಟಫ್ ಕ್ವಶನ್ಸ್ ಇರುತ್ತೆ. HSTR GPSTRಗೆ ಖಂಡಿತ ಬಂದೇ ಬರ್ತವೆ. ಯಾಕಂದರೆ ಓಲ್ಡ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಆಗಿರ್ತವೆ. ಹಾಗಾಗಿ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ನೋಡಿ. ಈವನ್ ಲೈವ್ ಕೂಡ ಬರ್ತಾ ಇರ್ತೀನಿ ನಾನು. ಲೈವಲ್ಲಿ ನಿಮ್ಮ ಡೌಟ್ಸ್ಗಳನ್ನು ಡೈರೆಕ್ಟಾಗಿ ನನಗೆ ಕೇಳಬಹುದು. ಸೊ ದಯವಿಟ್ಟು ಪ್ರತಿದಿನ ಮಧ್ಯಾಹ್ನ ಲೈವ್ ಕೂಡ ಇರುತ್ತೆ 2 ಗಂಟೆಗೆ. ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ಒಂದು ಸರಣಿಯೊಂದಿಗೆ ಸಿಗೋಣ. ಎಲ್ಲರೂ ಆಲ್ ದ ಬೆಸ್ಟ್, ಗುಡ್ ನೈಟ್. ಕಷ್ಟ ಎಲ್ರಿಗೂ ಇರುತ್ತೆ. ಕಷ್ಟವನ್ನು ಎದುರಿಸಿ ನಿಂತರೇ ಅಲ್ವಾ ನಮಗೆ ಮುಂದಿನ ಒಂದು ಭವಿಷ್ಯಕ್ಕೆ ಹಾದಿ ಸಿಗೋದು. ಹಾಗಾಗಿ ಕಷ್ಟ ಇದೆ ಹಾಗೆ ಹೀಗೆ ಅಂತ ಯಾವುದೇ ನೆಪಗಳನ್ನು ಹೊಡೆದೇ ಏನಂತಂದರೆ ಆರಾಮಾಗಿ ಕೂಲಾಗಿ ಓದ್ತಾ ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು.